ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಆದೇಶದ ವಿರುದ್ಧ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಗುಂಡ್ಲುಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ. ಗುಂಡ್ಲುಪೇಟೆಯಲ್ಲಿ ದಿನಾಂಕ 1-8-2026 ಶನಿವಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಆರ್ಸಿ ದಿನಾಂಕ 28-7-2026 4 ಟಿಎಂಸಿ ನೀರನ್ನು 15 ದಿನದಲ್ಲಿ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕೆಂದು ಆದೇಶ ನೀಡಿತ್ತು. ಈ ಆದೇಶವನ್ನು ಖಂಡಿಸಿ ಇಂದು ಗುಂಡ್ಲುಪೇಟೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕ ಮತ್ತು ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಬಸ್ ನಿಲ್ದಾಣದ ಮುಂದೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ರವರು, ರಾಜ್ಯದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಬಾರದೆ ಬರ ಪರಿಸ್ಥಿತಿ ಉಂಟಾಗಿ ನಮ್ಮಲ್ಲಿರುವ ಅಣೆಕಟ್ಟುಗಳಲ್ಲಿ ಕುಡಿಯಲು ಉಪಯೋಗಿಸುವ ನೀರಿನ ಸಂಗ್ರಹ ಮಾತ್ರವಿದ್ದು, ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ತಮಿಳುನಾಡಿಗೆ ಕೃಷಿ ಉದ್ದೇಶಕ್ಕೆ ಟಿಎಂಸಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು. ಒಂದು ವೇಳೆ ಏನಾದರೂ ಕದ್ದುಮುಚ್ಚಿ ನೀರನ್ನು ಬಿಡುಗಡೆ ಮಾಡಿದರೆ ಅದಕ್ಕೆ ನೀರಾವರಿ ರಾಜ್ಯ ಎಂದು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಈ ವೇಳೆ ಮಾತನಾಡಿದ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾರವರು, ಕಾವೇರಿ ನೀರು ನಿರ್ವಹಣಾ ಮಂಡಳಿಯು ತಮಿಳುನಾಡಿನ ಸರ್ಕಾರದ ಕೈಗೊಂಬೆಯಾಗಿದೆ. ಏಕಪಕ್ಷೀಯ ನಿರ್ಧಾರದಿಂದ ರಾಜ್ಯದ ಜನತೆಯ ಮೇಲೆ ಮರಣ ಶಾಸನವಾಗಿದೆ. ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಕಾವೇರಿ ನೀರನ್ನು ಅವಲಂಬಿಸಲಾಗಿದೆ. ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ 12 ಟಿಎಂಸಿ ನೀರಿದ್ದು, ಇದರಲ್ಲಿ 5.5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗಿದೆ, ಉಪಯೋಗಕ್ಕೆ ಬರುವುದಿಲ್ಲ. ಇರುವ ಸಂಗ್ರಹದಲ್ಲಿ 4 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಸಿದರೆ ಇಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗುತ್ತದೆ. ರಾಜ್ಯ ಸರ್ಕಾರವು ಮೊದಲು ನಮ್ಮ ರಾಜ್ಯದ ಜನತೆಯ ಹಿತ ಕಾಯಬೇಕು. 1991ರಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವರು ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ತಮಿಳುನಾಡಿಗೆ ನೀರು ಬಿಡಲು ನಿರಾಕರಿಸಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ತರುವ ಮೂಲಕ ಅಥವಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ಮೂಲಕ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ಹನಿ ನೀರನ್ನು ಸಹ ಹರಿಸಬಾರದೆಂದು ಸರ್ಕಾರಕ್ಕೆ ಆಗ್ರಹಪಡಿಸಿದರು. ನಂತರ ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ಮಾಡಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟ ನಡೆಸಲಾಯಿತು. ನಂತರ ತಹಶೀಲ್ದಾರ್ ಅವರ ಪರವಾಗಿ ವಿನಯ್ ರವರು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಶ್ ನಾಯ್ಕ, ಜಿಲ್ಲಾ ಗೌರವ ಸಲಹೆಗಾರರಾದ ಅಬ್ದುಲ್ ಖಾದರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ತರ್ಕನಂಬಿ ನಾಗೇಶ್, ಕಾನೂನು ಸಲಹೆಗಾರರಾದ ಜವರಿಜ್ ಪಾಳ್ಯ, ಗುಂಡ್ಲುಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾದ ಮಂಜುವಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರವೀಣ್ ಆಚಾರ್, ತಾಲೂಕು ಕಾರ್ಯದರ್ಶಿಗಳಾದ ರಾಜೇಶ್ ಬೆಟ್ಟದಮಾದಳ್ಳಿ, ಉಪಾಧ್ಯಕ್ಷರಾದ ಮಣಿನಾಯಕ್, ಪದಾಧಿಕಾರಿಗಳಾದ ನಿಂಗರಾಜ್ ಅಣ್ಣುಪುರಿ, ಮಹೇಂದ್ರ, ನವೀನ್ ಬಿ, ನಾಗೇಂದ್ರ ನಾಯ್ಕ, ಮಾದೇಶ್, ವಿನೋದ್, ರವಿ, ರವೀಶ್, ಮುನಿ ಆಚಾರ್, ರಾಜಶೆಟ್ಟಿ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಏನು ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ನೇತೃತ್ವದಲ್ಲಿ ಇನ್ನು ಚಾಮರಾಜನಗರ, ಮೈಸೂರು ಜಿಲ್ಲಾ ಘಟಕ ಹಾಗೂ ಗುಂಡ್ಲುಪೇಟೆ ತಾಲೂಕು ಘಟಕದಿಂದ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಯ ಮೂಲ ಕಾರಣ ಕಾವೇರಿ ನೀರು ಏನು ಈ ಭಾಗದ ಜನರಿಗೆ ಸಕಾಲಕ್ಕೆ ಮಳೆ ಆಗದೇ ಕುಡಿಯಲಿಕ್ಕೆ ನಮಗೆ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ವ್ಯಾಜ್ಞೆಯನ್ನು ತೆಗೆದು ನಮಗೆ ನೀರನ್ನು ಬಿಡಬೇಕು ಅಂತ ಹೇಳಿ ಕಾವೇರಿ ನ್ಯಾಯಮಂಡಳಿಯಲ್ಲಿ ತೀರ್ಪು ಸಹ ಪ್ರಕಟವಾಗಿರುತ್ತದೆ. ಈ ಪ್ರಕಟವಾದಂಥ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ನೀರನ್ನು ತಮಿಳುನಾಡಿಗೆ ಹಾಯಿಸಿದ್ರೆ ಇಲ್ಲಿ ಜನರಿಗೆ ಕುಡಿಯಲಿಕ್ಕೆ ನೀರೇ ಬರಲ್ಲ. ಅವರು ಯಾವುದೇ ನಾವು ಬೆಳೆ ಮಾಡಲಿಕ್ಕೆ ನೀರಿನ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಮನಗಂಡಂಥ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ 4 ದಿನದಿಂದ ಕರ್ನಾಟಕ ರಾಜ್ಯಾದ್ಯಂತ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ರಾಜ್ಯದ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರಲ್ಲಿ ನೀವೆಲ್ಲ ಏನು ಕಡಲೆ ಪ್ರೀತಿಂತ ಇದ್ದೀರಾ. ಈ ರಾಜ್ಯದಲ್ಲಿ ಬರಗಾಲ ಆವರಿಸ್ಕೊಂಡಿದೆ. ಈಗಾಗಲೇ ನಮ್ಮ ರೈತರಿಗೆ ಬೆಳೆಯನ್ನು ಬೆಳೆಯಲಿಕ್ಕೆ ನೀವು ನೀರು ಬಿಡ್ತಾ ಇಲ್ಲ. ಕೆರೆ ಕಟ್ಟೆಗಳೆಲ್ಲ ಒಣಗೋಗಿದೆ. ಬೋರ್ವೆಲ್ಗಳೆಲ್ಲ 1000 ಅಡಿ ಅಂತರಕ್ಕೆ ಕುಸಿದಿದೆ. ಯಾರಿಗೂ ಸಹ ಇಲ್ಲಿ ನೀರು ಸಿಗ್ತಾ ಇಲ್ಲ. ಬೆಳೆ ಬೆಳೆಯಲಿಕ್ಕೆ ಆಗ್ತಾ ಇಲ್ಲ. ಆದರೆ ಕುಡಿಯೋದಕ್ಕೆ ಇರ್ತಕ್ಕಂಥ ನೀರನ್ನು ಸಹ ನೀವು ತಮಿಳುನಾಡಿಗೆ ಎದುರಿಸಿಬಿಟ್ರೆ ಜನರ ಪರಿಸ್ಥಿತಿ ಏನಾಗಬೇಕು? ಈ 7 ಕೋಟಿ ಜನರು ಯಾವ ನೀರನ್ನು ಕುಡಿಬೇಕು?
ಇವ್ರಿಗೆ ತಮಿಳುನಾಡಿಂದನೋ ಇನ್ನೊಂದು ಆಂಧ್ರದಿಂದನೋ ನೀರು ತರಲಿಕ್ಕೆ ಏನಾದರೂ ವ್ಯವಸ್ಥೆ ಇಲ್ಲ, ಯಾವ ನಿಟ್ಟಲ್ಲೂ ಇಲ್ಲ. ನಮ್ಮ ಪೂರ್ವಿಕರು ಮಹಾರಾಜರು, ಮೈಸೂರು ಮಹಾರಾಜರು ಅವರ ಒಂದು ಮನೆಯಲ್ಲಿದ್ದಂಥ ಚಿನ್ನ ಬೆಳ್ಳಿ ರತ್ನ ವೈಡೂರ್ಯಗಳನ್ನೆಲ್ಲ ಮಾರಾಟ ಮಾಡಿ ಏನು ನಮ್ಮ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಿಂದ ಮೈಸೂರು, ಮಂಡ್ಯ, ಬೆಂಗಳೂರು ನಗರಕ್ಕೆ ನಮ್ಮ ಜನರಿಗೆ ಕುಡಿಯಲಿಕ್ಕೆ ನೀರಾಗಲಿ ಅಂತ ಹೇಳಿ ಅವರು ತುಂಬ ಶ್ರಮವನ್ನು ಪಟ್ಟು ವಿಶ್ವೇಶ್ವರಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಮಾಡ್ತಾರೆ. ಆ ನಿರ್ಮಾಣ ಮಾಡೋದು ನಮ್ಮ ಈ ರಾಜ್ಯದ ಜನರಿಗಿಂತ ತಮಿಳುನಾಡಿನ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಇದು ಸಹಕಾರವನ್ನು ನೀಡ್ತಾ ಇದೆ. ಇದಕ್ಕೆಲ್ಲ ಅಣೆಕಟ್ಟನ್ನು ಕಟ್ಟಿದ್ದು ನಮ್ಮ ರಾಜ್ಯದ ಜನರಿಗೋಸ್ಕರ. ಈ ನಮ್ಮ ರಾಜ್ಯವನ್ನು ಆಳುವ ಪ್ರತಿನಿಧಿಗಳು ಏನಿದ್ದಾರೆ ಇವರು ಇದನ್ನು ಒಂದು ರಾಜಕೀಯ ಬೇಳೆ ಬೇಯಿಸುವ ನೆಪದಲ್ಲಿ ತಮಿಳುನಾಡಿಗೆ ನೀರನ್ನು ಹಾಯಿಸಿ ನಮ್ಮ ಜನರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಈ ಅನ್ಯಾಯಕ್ಕೆ ಕರ್ನಾಟಕ ರಕ್ಷಣೆ ಯಾವತ್ತೂ ಬೆಂಬಲವನ್ನು ಕೊಡೋದಿಲ್ಲ. ನೀವು ಮಾಡ್ತಕ್ಕಂಥ ಅನ್ಯಾಯವನ್ನು ತೀವ್ರವಾಗಿ ಖಂಡಿಸ್ತೀವಿ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ನೀವು ಇದನ್ನು ಮನಗಂಡು ನಿಮ್ಮ ಏನು ಇಂದಿನ ನಮ್ಮಲ್ಲಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಸಂಸದರು ಏನಿದೆ ಎಲ್ಲರನ್ನೂ ಒಂದು ಸಭೆಯನ್ನು ಕರೆದು ಕೇಂದ್ರ ಸರ್ಕಾರವನ್ನು ಮಧ್ಯಸ್ಥಿಕೆಯನ್ನು ವಹಿಸಿ ಕೂಡಲೇ ಈ ಒಂದು ಕಾವೇರಿ ಇಶ್ಯೂನ ನೀವು ಕೂಡಲೇ ಇದನ್ನು ತೀರ್ಮಾನ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಪಟ್ಟು ಹನಿ ನೀರನ್ನು ಸಹ ನೀವು ತಮಿಳುನಾಡಿಗೆ ಹರಿಸಬಾರದು ಅಂತ ಹೇಳಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ಆಗ್ರಹವನ್ನು ಮಾಡುತ್ತೆ. ಆಯಿಸಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆಯತಕ್ಕಂಥ ಯೋಜನೆಗಳು ನೀವೇ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತ ನೇರವಾಗಿ ನಿಮಗೆ ಹೇಳ್ತಾ ಇದ್ದೀವಿ. ಇದನ್ನೆಲ್ಲ ಮನಗಂಡು ಕೂಡಲೇ ನೀವು ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ ಹಾಗೂ ಗುಂಡ್ಲುಪೇಟೆ ತಾಲೂಕು ಘಟಕದ ಆಗ್ರಹಪೂರ್ವಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಹೋರಾಟವನ್ನು ಉದ್ದೇಶಿಸಿ ಗುಂಡ್ಲುಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಮಂಜೂರ್ ಅವರು ಮಾತಾಡ್ತಾರೆ. ಸಮ್ಮುಖದಲ್ಲಿ ಗುಂಡ್ಲುಪೇಟೆಯ ತಹಸೀಲ್ದಾರ್ರವರ ಪರವಾಗಿ ಶಿರಸ್ತೇದಾರ್ರವರಾದಂತಹ ವಿನಯ್ರವರಿಗೆ ಮನವಿ ಕೊಡ್ತಾ ಇದ್ದೀವಿ. ಮನವಿನ ಅವರು ಸ್ವೀಕರಿಸಬೇಕಾಗಿ ಏನು ಮನವಿಯನ್ನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಧನ್ಯವಾದ.